ಏನಮ್ಮ ಸನ್ನಿಧಿ, ಪ್ರೀತಿ ಮಾಡಿದ ಮೇಲೆ ನಮಗೆ ತಿಳಿಸ್ಬೇಕು ತಾನೆ. ನೀನು ಒಂದು ಮಾತು ವರುಣ್ ಪ್ರೀತಿಸುವ ವಿಷಯ ತಿಳಿಸಿದರೆ ನಾವು ಆ ಕಾಮುಕನನ್ನು ಮನೆಗೆ ಸೇರಿಸುವ ಪ್ರಸಂಗ ಬರುತ್ತಿರಲಿಲ್ಲ. ದುಡುಕಿ ಅಂತ ಕೆಲಸ ಮಾಡಿಬಿಡ್ತಿದ್ದೆವು. ಎಲ್ಲರೂ ಮೊದಲು ವರುಣ್ಗೆ ಧನ್ಯವಾದ ಹೇಳಿ. ಇವತ್ತು ಅವನಿಡೀ ಕುಟುಂಬವನ್ನೇ ಬದುಕಿಸಿದ ಎಂದರು ರಮೇಶ್. ವರುಣ್ ಮೈದಡವಿ. ಎಷ್ಟೇ ಆಗಲಿ ಅವನು ಯಾರ ಮಗ ಹೇಳಿ? ನನ್ನ ಮಗ ಅಂದರೆ ಸುಮ್ಮನೆನಾ? ಕೊನೆಗೂ ಈ ನರಸಿಂಹನ ಮಗಳಿಗೆ ನಾವೇ ಗತಿಯಾಗಿದ್ದು ಎಂದರು ವ್ಯಂಗ್ಯವಾಗಿ. ಖಂಡಿತ ಅತ್ತೆ, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರಿಸೋಕ್ಕೆ ಸಾಧ್ಯವಿಲ್ಲ. ನಿಮ್ಮದು ತುಂಬ ಬಾಕಿ ಚುಕ್ತ ಮಾಡೋದಿದೆ. ಇದನ್ನು ಮುಗಿಸಿ ನೆಕ್ಸ್ಟ್ ನಿಮ್ಮ ಹತ್ರನೇ ಬರೋಣ ಅಂತಿದೆ. ಅಷ್ಟರಲ್ಲೇ ನೀವೇ ಮಾತನಾಡಿದ್ರಿ ಮಿಸಸ್ ಭಾನುಮತಿ ಮೋಹನ್ ಗುಪ್ತಾ ಎಂದ ಇಶಾನ್ ಮಾತು ಗಂಭೀರವಾಗಿ, ಕಣ್ಣು ತೀಕ್ಷ್ಣವಾದವು. ಅವನನ್ನು ಗುರಾಯಿಸುತ್ತಾ, ಏನೋ ಹೋಗಲಿ ಅಣ್ಣನ ಮಗ ಅಂತ ಸುಮ್ಮನೆ ಇದ್ದರೆ ನನ್ನ ಹೆಸರಿಡಿದು ಕರೆಯುವಷ್ಟು ಕೊಬ್ಬನಿಗೆ. ಅಣ್ಣ, ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸು ಎಂದರು ಭಾನುಮತಿ ಗಡುಸಾಗಿ. ಓ ಸಮಾಧಾನ ಸಮಾಧಾನ, ನಾನಿನ್ನೂ ವಿಷಯವೇ ಹೇಳಿಲ್ಲ. ಆಗಲೇ ಯಾಕೆ ಇಷ್ಟೊಂದು ಆಕ್ರೋಶ? ಸ್ವಲ್ಪ ಕಾಯಿರಿ. ಭಾನುಮತಿಯವರೇ, ನಾನೀಗ ನಿಮ್ಮಣ್ಣನ ಮಗ ಆಗಿ ಇಲ್ಲಿ ನಿಂತಿಲ್ಲ. ಕ್ರಿಮಿನಲ್ ಲಾಯರ್ ಇಶಾನ್ ಅಶೋಕ್ ವರ್ಮಾ ಆಗಿ ಮಾತಾಡ್ತಿರೋದು. ನನ್ನ ವಿಚಾರಣೆ ನಾನು ಹೀಗೆ ಮಾಡೋದು ಎಂದನು ಇಶಾನ್ ಹಿಂದೆ ಬೀಳದೆ ಸರಿಸಮವಾಗಿ ನಿಂತು. ವಿಚಾರಣೆ? ಯಾವ ವಿಚಾರಣೆ? ಎಲ್ಲ ವಿಷಯ ಹೇಳಿ ಆಗಿದೆಯಲ್ಲ, ಇನ್ನು ಯಾವ ಕೇಸ್ ಇದೆ ಇಶು ಎಂದರು ಅಶೋಕ್ ಗೊಂದಲದಲ್ಲಿ. ಅದೆಲ್ಲ ಇತ್ತೀಚಿನ ಕೇಸ್ಗಳು ಡ್ಯಾಡ್. ಆದರೆ ಇಂದಿನಿಂದ ನಡೆದಿರುವ ಮನೆಯೊಳಗಿನ ಕೇಸ್ ಇನ್ನೂ ವಿಚಾರಣೆ ಮಾಡಿಲ್ಲ. ಈಗ ಶುರು ಮಾಡಬೇಕು ಎಂದನು ಇಶಾನ್ ಭಾನುಮತಿಯನ್ನು ತೀಕ್ಷ್ಣವಾಗಿ ನೋಡಿ. ಮನೆಯೊಳಗಿನ ಕೇಸ್ ಅಂದರೆ ಏನರ್ಥ? ನಮ್ಮನೆಯಲ್ಲೂ ಮೋಸ ಆಗಿದೆ. ಯಾರನ್ನು ವಿಚಾರಣೆ ಮಾಡಬೇಕು? ಯಾಕೆ ಮಾಡಬೇಕು? ಸರಿಯಾಗಿ ಹೇಳು ಇಶು ಎಂದರು ಅರ್ಪಿತಾ. ತುಂಬ ಮುಖ್ಯವಾದ ವ್ಯಕ್ತಿಯನ್ನೇ ವಿಚಾರಿಸಬೇಕು ದೊಡ್ಡಮ್ಮ. ಅದು ಒಂದೊಂದು ವಿಷಯದಲ್ಲಿ ಅಲ್ಲ. ಇವರು ಹಲವಾರು ಕೆಲಸಗಳು ಮಾಡಿದ್ದಾರೆ. ಅದಕ್ಕೆಲ್ಲ ಬಡ್ಡಿ ಸಮೇತ ಬಾಕಿ ವಸೂಲಿ ಮಾಡಬೇಕು ಅಲ್ವಾ ಭಾನು ಅತ್ತೆ ಎಂದನು ವ್ಯಂಗ್ಯವಾಗಿ. ಏನು ವಿಷಯ? ಏನು ಮಾತಾಡಬೇಕು? ನಿನ್ನ ಲಾಯರ್ಗಿರಿ ಕೋರ್ಟ್ನಲ್ಲಿ ತೋರಿಸು. ಇಲ್ಲಲ್ಲ, ನಾನು ನಿನ್ನ ನಾಟಕಕ್ಕೆಲ್ಲ ಬಗ್ಗೋದಿಲ್ಲ. ನನ್ನ ಮಗ ಪೊಲೀಸ್ ಅನ್ನೋದು ಮರಿಬೇಡ ಎಂದರು ಭಾನುಮತಿ ಗಡುಸಾಗಿ. ನೀವು ಬಗ್ಗುವುದಿಲ್ಲ ಎಂದರೆ ಬಗ್ಗಿಸುವುದಕ್ಕೆ ನಾನು ಬಂದಿರೋದು. ನಿಮ್ಮಗ ಪೊಲೀಸ್ ಆದರೆ ಏನು ಮಾಡಬೇಕು? ತಪ್ಪು ಇದ್ದಾಗ ಎಲ್ಲರೂ ತಲೆ ಬಾಗಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು ಎಂದನು ಅದೇ ದಾಟಿಯಲ್ಲಿ. ಏನು ತಪ್ಪು? ಏನು ಶಿಕ್ಷೆ? ಇಶಾನ್, ಏನು ಹೇಳಬೇಕು ಅಂತ ಇದೆಯಾ? ನೇರವಾಗಿ ಹೇಳು ಎಂದರು ರಮೇಶ್ ಗೊಂದಲದಲ್ಲಿ. ಏನೂ ಅರ್ಥ ಆಗದೆ. ತುಂಬ ಇದೆ ದೊಡ್ಡಪ್ಪ. ಈ ನಿಮ್ಮ ಮುದ್ದಿನ ತಂಗಿ ಮಾಡಿರೋದು ಒಂದೊಂದು ಸಾಧನೆ ಅಲ್ಲ. ಅವರು ಮಾಡಿದ ಮೊದಲ ಸಾಧನೆಯೇ ಗಂಡನ ಕೈಯಿಂದ ಮನೆಯ ಆಡಳಿತವನ್ನು ತೆಗೆದುಕೊಂಡದ್ದು, ಸೋರಿ ಅದು ಕಿತ್ತುಕೊಂಡಿದ್ದು ಎಂದನು ಅನುಕಿಸದಂತೆ ನಕ್ಕು. ಎಲ್ಲರೂ ಅವನ ಮಾತಿಗೆ ಕಿವಿಯಾದರು. ಇವರಿಗೆ ಮೊದಲಿನಿಂದಲೂ ವರ್ಮಾ ಮನೆಯ ಆಸ್ತಿಯ ಮೇಲೆ ಕಣ್ಣು. ಅದಕ್ಕೆ ತೊಂದರೆಯಾಗಿದ್ದು ನರಸಿಂಹ ಚಿಕ್ಕಪ್ಪನಿಗೆ. ತಾತ ಆಸ್ತಿಯನ್ನು ಭಾಗ ಮಾಡಿದಾಗ ಭಾನುಮತಿ ಅತ್ತೆ ತಾತ ನರಸಿಂಹ ಚಿಕ್ಕಪ್ಪನಿಗೆ ಆಸ್ತಿಯನ್ನು ಕೊಡದಂತೆ ತುಂಬ ಪ್ರಯತ್ನ ಪಟ್ಟರು. ಮೊದಲ ಪ್ರಯತ್ನವೇ ನರಸಿಂಹ ಮಾವನನ್ನು ಹೀಯಾಳಿಸುವುದು. ಕೂತಲ್ಲಿ ನಿಂತಲ್ಲಿ ಅವರ ಕೊಂಕು ಅವಮಾನ ಇರುತ್ತಿತ್ತು. ಆದರೆ ಚಿಕ್ಕಪ್ಪ ಅದನ್ನು ಯಾರಿಗೂ ಹೇಳಲಿಲ್ಲ. ಕಾರಣ ಅಪ್ಪ ದೊಡ್ಡಪ್ಪನಿಗೆ ಮರ್ಯಾದೆ ಕೊಟ್ಟು ಕೊನೆಗೆ ಅದು ಮೀನಾ ಚಿಕ್ಕಮ್ಮನಿಗೂ ಸೋಕಿತ್ತು. ಅವರು ಕೂಡ ಏನು ಹೇಳಲಿಲ್ಲ, ಮೌನವಾಗಿರುತ್ತಿದ್ದರು. ಮುಂದೆ ಸನ್ನಿಧಿ ಸಾತ್ವಿಕ್ ಹುಟ್ಟಿದ ನಂತರ ಅವರ ಅಸಮಾಧಾನ ಜಾಸ್ತಿ ಆಯಿತು. ಕಾರಣ ನರಸಿಂಹ ಚಿಕ್ಕಪ್ಪನಿಂದ ಆಸ್ತಿ ಸಾತ್ವಿಕ್ಗೆ ಸೇರುತ್ತದೆ ಎಂದು. ಅದಕ್ಕಾಗಿ ಅವರು ಸಾತ್ವಿಕ್ ಸನ್ನಿಧಿ ಮೇಲೆ ಕಹಿ ಉಗುಳಲು ಶುರು ಮಾಡಿದರು. ಎಷ್ಟರ ಮಟ್ಟಿಗೆ ಎಂದರೆ ಅವರಿಬ್ಬರು ಏನು ಮುಟ್ಟಿದರೂ ತಪ್ಪು, ಏನು ಮಾಡಿದರೂ ತಪ್ಪು. ಜೊತೆಗೆ ಎಲ್ಲರ ಮುಂದೆ ಅವರಿಬ್ಬರ ಅಂಗಿಸುತ್ತಿದ್ದರು. ಅವರ ಮುಂದೆಯೇ ನರಸಿಂಹ ಮಾವನ ಬಗ್ಗೆ ತುಚ್ಛವಾಗಿ ಮಾತನಾಡುತ್ತಿದ್ದರು ಎಂದನು ಕೋಪದಿಂದ ಹಲ್ಕಡಿದು. ಅವನ ಮಾತಿಗೆ ಉಳಿದವರು ತಲೆ ಆಡಿಸಿದರು. ಅದರ ಅನುಭವ ಉಳಿದವರಿಗೆ ಕಂಡಿತ್ತು. ನನ್ನ ತಂದೆಯ ಆಸ್ತಿಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲು ನರಸಿಂಹ ಏನು ನಮ್ಮನೆಯ ಸಂಬಂಧಿಕನೂ ಅಲ್ಲ, ರಕ್ತ ಸಂಬಂಧವೂ ಅಲ್ಲ. ನಾನು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಎಂದರು ಭಾನುಮತಿ ಅದೇ ದರ್ಪದಿಂದ. ಅವರ ಮಾತಿನಿಂದ ನರಸಿಂಹಗೆ ನೋವಾಯಿತು. ತಪ್ಪು ಗೊತ್ತಾಗುತ್ತೆ, ಮೊದಲು ಪೂರ್ಣವಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟು ಉದಾರ ಅಂತ ಎಲ್ಲರಿಗೂ ತಿಳಿಯಲಿ. ಚಿಕ್ಕ ಮಕ್ಕಳು ಆಗಿದ್ದಾಗಲೂ ಇವರು ಬಿಂದು ವರುಣ್ನ ಸನ್ನಿಧಿ ಸಾತ್ವಿಕ್ ಜೊತೆ ಮಾತಾಡೋಕ್ಕೆ ಬಿಡುತ್ತಿರಲಿಲ್ಲ. ಆಡೋಕ್ಕೆ ಬಂದರೆ ಬೈದು ಕಳುಹಿಸ್ತಿದ್ದರು. ಆಗಲೂ ಕೂಡ ನರಸಿಂಹ ಚಿಕ್ಕಪ್ಪ ಏನೂ ಕೇಳಲಿಲ್ಲ. ಬೆಳೆದು ದೊಡ್ಡವರಾದ ಮೇಲೂ ಅವರು ವರುಣ್ ಬಿಂದುನ ದೂರನೇ ಇರಿಸಿದ್ದರು.
ಆದರೆ ವರುಣ್ ಅವರ ಮಾತು ಮೀರಿ ಸಾತ್ವಿಕ್ ಸನ್ನಿಧಿ ಜೊತೆ ಗಾಢವಾದ ಸ್ನೇಹ ಹೊಂದಿದ್ದ. ಅವನು ತುಂಬ ಆತ್ಮೀಯವಾಗಿ ಮಾತನಾಡುತ್ತಿದ್ದ ಏಕೈಕ ಹುಡುಗಿ ಎಂದರೆ ಅದು ಸನ್ನಿಧಿ. ಅವಳ ಮೇಲೆ ಅತೀ ಕಾಳಜಿ. ಸನ್ನಿಧಿಗೂ ವರುಣ್ ಎಂದರೆ ಪ್ರಾಣ. ಅವನನ್ನು ಪ್ರೀತಿಸುತ್ತಿದ್ದಳು. ಬರಬರುತ್ತಾ ವರುಣ್ ಸಾತ್ವಿಕ್ ಜೊತೆ ಸೇರಿ ಪೊಲೀಸ್ ಆಫೀಸರ್ ಆದ. ಇದು ಭಾನು ಅವರಿಗೆ ಹೆಚ್ಚು ಕೋಪ ತಂದಿತ್ತು. ಯಾಕೆಂದರೆ ಅವರಿಗೆ ವರುಣ್ಣನ್ನು ಉದ್ಯಮಿ ಮಾಡುವ ಆಸೆ ಇತ್ತು ಎಂದನು ಮಾತನ್ನು ನಿಲ್ಲಿಸಿ. ಹೌದು, ನನಗೆ ನನ್ನ ಮಗ ಈ ಬಿಕಾರಿಗಳ ಥರ ಊರು ಕಾಯೋ ಪೊಲೀಸ್ ಆಗುವುದು ಬೇಕಿರಲಿಲ್ಲ. ಆದರೆ ಇವನು ನನ್ನ ಮಾತು ತಪ್ಪಿ ಅಂದು ಪೊಲೀಸ್ ಆಗಿ ತಪ್ಪು ಮಾಡಿದ. ಇಂದು ಇವಳನ್ನು ಮದುವೆಯಾಗಿ ತಪ್ಪು ಮಾಡಿದ ಎಂದರು ಸಾತ್ವಿಕ್ ಸನ್ನಿಧಿಯ ಗುರಾಯಿಸುತ್ತ. ಭಾನು, ಇನ್ನೊಂದು ಬಾರಿ ನರಸಿಂಹನನ್ನು ಬಿಕಾರಿ ಅಂದರೆ ನಾನು ಮನುಷ್ಯನಾಗಿರೋದಿಲ್ಲ. ಎಚ್ಚರಿಕೆ, ಅವನು ಯಾವತ್ತೂ ನನ್ನ ತಮ್ಮನೇ. ನೀನು ಮುಂದೆ ಹೇಳು ಇಶು ಎಂದರು ರಮೇಶ್ ಜೋರಾಗಿ. ಇವರ ಆಸೆಗೆ ತೊಂದರೆಯಾಗಿದ್ದು ಪ್ರಜ್ಞಾ ಸಮರ್ಥ್ ಮದುವೆ. ಪ್ರಜ್ಞಾಕ್ಕ ಏನಾದರೂ ಸಮರ್ಥನನ್ನು ಮದುವೆಯಾಗಿ ಅಭಿಮನ್ಯು ಜೀವಿತನ ಮದುವೆ ಆದರೆ ವರ್ಮಾ ಮನೆಯಲ್ಲಿ ಕಲ್ಯಾಣಿಯವರಿಗೆ ಜಾಸ್ತಿ ಮರ್ಯಾದೆ, ಗೌರವ, ಆಸ್ತಿ ಸಿಗುತ್ತದೆ. ತನ್ನ ಬೆಲೆ ಕಡಿಮೆ ಆಗುತ್ತೆ. ಪ್ರಜ್ಞಾ ಕಡೆ ಆಸ್ತಿ ಕೂಡ ಸಮರ್ಥ್ಗೆ ಸೇರುತ್ತದೆ ಎಂದು ಅಸೂಯೆ ಪಟ್ಟವರಿಗೆ ಅಸ್ತ್ರವಾಗಿ ಬಳಸಲು ಸಿಕ್ಕದು ಪ್ರಣತಿ. ಸಮರ್ಥ್ ಪ್ರಣತಿ ಪ್ರೀತಿ ಬಗ್ಗೆ ತಿಳಿದವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪ್ರಣತಿಯನ್ನು ಭೇಟಿ ಮಾಡಿ ಮದುವೆ ನಿಲ್ಲಿಸುವಂತೆ ಕೇಳಿದರು. ವರ್ಮಾ ಮನೆಯ ಬಗ್ಗೆ ಗೊತ್ತಿದ್ದ ಪ್ರಣತಿ ಒಪ್ಪಲಿಲ್ಲ. ಸಮರ್ಥ್ ಮೊಬೈಲ್ ಫೋನ್ ಬಳಸಿ ಪ್ರಣತಿ ಸಮರ್ಥ್ ಫೋಟೋಸ್ನೆಲ್ಲ ಸ್ಟುಡಿಯೋ ಹುಡುಗನಿಗೆ ಕೊಟ್ಟು ಎಲ್ಲರೆದುರು ಹಾಕಿಸಿದರು. ಪ್ರಣತಿಗೆ ದುಡ್ಡಿನ ಆಮಿಷ ಒಡ್ಡಿ ಅವಳಿಗೆ ಧೈರ್ಯ ಕೊಟ್ಟು ಕರೆತಂದರು. ಮದುವೆ ನಿಲ್ಲಿಸಲು, ಮನೆ ಮಗನ ಮರ್ಯಾದೆ ಕಳೆಯಲು ಇವರು ಕಟ್ಟಿದ ಬೆಲೆ 5 ಲಕ್ಷ ರೂಪಾಯಿ ಎಂದನು ಗಂಭೀರವಾಗಿ. ಇಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ. ನಾನು ಆ ಥರ ಮಾಡಿಲ್ಲ. ಇವನಿಗೆ ನನ್ನ ಮೇಲೆ ಮೊದಲಿನಿಂದ ದ್ವೇಷ. ಅದನ್ನು ಈ ರೀತಿ ತೀರಿಸ್ಕೊಳ್ತಿದ್ದಾನೆ. ಸುಳ್ಳು ಇದೆಲ್ಲ ಎಂದರು ಭಾನುಮತಿ ತನ್ನ ಗುಟ್ಟು ಹೊರಬರುತ್ತಿರುವುದಕ್ಕೆ ಗಾಬರಿಯಾಗಿ. ಓ ಸುಳ್ಳ? ಯಾವುದು ಸುಳ್ಳು? ನೀವು ಸಮರ್ಥ್ ಮದುವೆ ಇಂದಿನ ದಿನ ಪ್ರಣತಿಯನ್ನು ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದು ಸುಳ್ಳ? ಪ್ರಣತಿಯಿಂದ ಸಮರ್ಥ್ ಮೊಬೈಲ್ ಪಾಸ್ವರ್ಡ್ ತೆಗೆದುಕೊಂಡು ಅವನ ಫೋನ್ನಿಂದ ಫೋಟೋ ತೆಗೆದುಕೊಂಡದ್ದು ಸುಳ್ಳ? ಅಥವಾ ನಿಮ್ಮ ಅಕೌಂಟ್ನಿಂದ ಪ್ರಣತಿಯ ತಾಯಿ ಅಕೌಂಟ್ಗೆ 5 ಲಕ್ಷ ಹಣ ಹೋಗಿರೋದು ಸುಳ್ಳ? ಅದು ಕೂಡ ಸಮರ್ಥ್ ಮದುವೆ ದಿನವೇ. ಯಾವುದು ಸುಳ್ಳು ಎಂದನು ಇಶಾನ್ ಕೋಪದಿಂದ ಔಡುಗಚ್ಚಿ. ಪ್ರಣತಿ, ಬನ್ನಿ ಎಂದನು ಇಶಾನ್. ಎಲ್ಲರ ಗಮನ ಬಾಗಿಲ್ನಡೆ ಹರಿಯಿತು. ಸಾಧಾರಣ ಚೂಡಿದಾರ್ ಧರಿಸಿ ಬಂದಳು. ಪ್ರಣತಿ ಮುಂಚೆಗಿಂತ ಬಡುಕಲಾಗಿ ಹೋಗಿದ್ದಾಳೆ. ಹೇಳಿ ಪ್ರಣತಿ, ನಿಮ್ಮ ನಡುವೆ ಏನೇನಾಯಿತು? ಸಾಮಾನ್ಯ ಮಧ್ಯಮ ವರ್ಗದ ನೀವು ವರ್ಮಾ ಮನೆಯವರ ವಿರುದ್ಧ ಏಕಾಏಕಿ ನಿಲ್ಲಲು ಧೈರ್ಯ ಹೇಗೆ ಬಂತು? ಸಮರ್ಥ್ ತಾನಾಗೆ ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದ ಮೇಲೂ ನೀವು ಮದುವೆ ದಿನ ಬರಲು ಕಾರಣವೇನು ಎಂದನು ಇಶಾನ್ ತೀಕ್ಷ್ಣವಾಗಿ. ಸಮರ್ಥ್ ಮುಖ ನೋಡಿದ ಪ್ರಣತಿ, ನಾನು ಸಮರ್ಥ್ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೆವು. ಆದರೆ ಒಂದು ದಿನ ಸಮರ್ಥ್ ಬಂದು ಮನೆಯಲ್ಲಿ ನಮ್ಮ ಪ್ರೀತಿಯ ಒಪ್ಪಲಿಲ್ಲ, ನಾನು ಪ್ರಜ್ಞಾಳ ಮದುವೆ ಆಗಬೇಕು, ನನ್ನ ಮರೆತು ಬಿಡು ಅಂತ ಹೇಳಿದರು. ನನಗೂ ಆಗ ಕೋಪ ಬಂದಿತ್ತು. ಆದರೆ ಪ್ರಯೋಜನವಾಗಲಿಲ್ಲ. ನಾನು ಸಮರ್ಥ್ ವಿಚಾರ ಮರೆತು ನನ್ನ ಜೀವನದಲ್ಲಿ ತೊಡಗಿದ್ದೆ. ಆಗ ಸಮರ್ಥ್ ಮದುವೆ ಹಿಂದಿನ ದಿನ ಭಾನುಮತಿಯವರು ನಮ್ಮನೆಗೆ ಬಂದು ಮಾತಾಡಬೇಕೆಂದು ಕರೆದುಕೊಂಡು ಹೋದರು. ನಂತರ ಅವರ ಪರಿಚಯ ತಿಳಿಸಿ ಸಮರ್ಥ್ ಮದುವೆ ನಿಲ್ಲಿಸಲು ಹೇಳಿದರು. ವರ್ಮಾ ಶ್ರೀಮಂತಿಕೆ ನೋಡಿದ್ದ ನಾನು ಅವರ ತಂಟೆಗೆ ಹೋಗಲು ಭಯವಾಗಿ ಹಿಂದೆ ಸರಿದೆ. ಆಗ ಭಾನುಮತಿ ಅವರೇ ತಾವೆಲ್ಲ ಪ್ಲ್ಯಾನ್ ಮಾಡುವುದಾಗಿ ಹೇಳಿ ಕೇವಲ ಬಂದು ಸಾಕ್ಷಿ ಹೇಳು ಎಂದರು. ನನಗೂ ಸಮರ್ಥ್ ಬಿಡುವ ಮನಸ್ಸಿರಲಿಲ್ಲ. ಅರೆ ಮನಸ್ಸಿನಲ್ಲಿ ಇದ್ದೆ. ಆಗ ಇವರೇ ನನ್ನ ಹತ್ತಿರ ಸಮರ್ಥ್ ಮೊಬೈಲ್ ಪಾಸ್ವರ್ಡ್ ಪಡೆದು ನನ್ನ ಬಳಿಯೂ ಇದ್ದ ಕೆಲವೊಂದು ಫೋಟೋ ತೆಗೆದುಕೊಂಡು ನನ್ನ ಸಮರ್ಥ್ ಜೊತೆ ಮದುವೆ ಮಾಡಿಸಿ ತಾವು ಜೊತೆಗೆ ನಿಲ್ಲುವುದಾಗಿ ಹೇಳಿ 5 ಲಕ್ಷ ಹಣ ಕೊಡುವೆ ಎಂದರು. ನನಗೂ ಆಗ ಹಣದ ಅವಶ್ಯಕತೆ ಇದ್ದುದರಿಂದ ಒಪ್ಪಿದೆ ಎಂದವಳ ಕೆನ್ನೆಗೆ ಬೀಸಿ ಹೊಡೆದನು ಸಮರ್ಥ್. ಕೋಪದ ತುತ್ತ ತುದಿಯಲ್ಲಿ ಹುರಿಯುತ್ತಿದ್ದನು. ಅವನು ತಡೆದ ಇಶಾನ್, 1 ನಿಮಿಷ ಸಮಾಧಾನ ಮಾಡ್ಕೊ. ಸಮರ್ಥ್ ಇನ್ನೂ ವಿಷಯ ಇದೆ. ಅವತ್ತು ಕ್ಷಣಿಕ ವಿರುದ್ಧ ಇವರು ತಪ್ಪು ಮಾಡಿದರು. ಇದೇ ಕ್ಷಣಕ್ಕಾಗಿ ಏನೂ ಹೇಳದೆ ಸುಮ್ಮನಿದ್ದೆ. ಈಗ ಎಲ್ಲ ಹೇಳುವೆ, ತಾಳ್ಮೆ ತಂದುಕೋ ಎಂದು ಒಂದು ಕಡೆ ಕೂರಿಸಿದನು ಸಮರ್ಥ್. ಸುಡುವ ನೋಟ ಪ್ರಣತಿ ಮೇಲೆ. ಅಂದು 5 ಲಕ್ಷಕ್ಕೆ ಆಸೆಪಟ್ಟ ಪ್ರಣತಿ ಭಾನುಮತಿ ಹೇಳಿದಂತೆ ಸಮರ್ಥ್ ಮದುವೆ ನಿಲ್ಲಿಸಿ ಎಲ್ಲರೆದುರು ವರ್ಮಾ ಮನೆಯಿಂದ ಮೋಸ ಹೋದ ಮಹಿಳೆಯಾಗಿ ನಟನೆ ಮಾಡಿದ್ಲು. ಅದರಲ್ಲಿ ಯಶಸ್ವಿಯೂ ಆದಳು. ಆದರೆ ಅಷ್ಟಕ್ಕೆ ಅವಳು ಸುಮ್ಮನಾಗಲಿಲ್ಲ. ಇದೇ ವಿಷಯವಾಗಿ ಆಗಾಗ ಭಾನುಮತಿ ಬಳಿ
ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಗರಿಷ್ಠ 50 ಲಕ್ಷ ರೂಪಾಯಿ ಹಣವನ್ನು ಪಡೆದಿರುವಳು. ಮದುವೆ ನಂತರ ಮನೆಯಿಂದ 1 ರೂಪಾಯಿ ಕೂಡ ಪಡೆಯದೆ ಮನೆ ಬಿಟ್ಟು ಹೊರಗಡೆ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿದ್ದ ಸಮರ್ಥ್ ಅಷ್ಟೊಂದು ಬೆಲೆ ಬಾಳುವ ಚಿನ್ನಾಭರಣ ಅವಳಿಗೆ ಹೇಗೆ ಕೊಡಿಸಲು ಸಾಧ್ಯ? ಅವರ ಬಳಿ ಅದೆಲ್ಲ ಹೇಗೆ ಬಂತು ಎಂದು ಯೋಚನೆ ಮಾಡಿದ್ಯಾ ಸಮರ್ಥ್ ಎಂದನು ಈ ಬಾರಿ ಶಾಂತವಾಗಿ ಸಮರ್ಥ್ ಕಡೆ ನೋಡಿ. ಅಷ್ಟೊಂದು ಅಂದರೆ ಎಷ್ಟು ಇಶ್ಯೂ? ನಾನಿವಳಿಗೆ ನನ್ನ ಸೇವಿಂಗ್ಸ್ನಲ್ಲಿ ಮದುವೆ ನಂತರ ಸ್ವಲ್ಪ ಒಡವೆ ಕೊಡಿಸಿದ್ದೆ. ಆಗಾಗ ಬರುವ ಸಂಬಳದಲ್ಲಿ ಇವಳ ಖಾತೆಗೆ ಅರ್ಧದಷ್ಟು ಹಣ ಹಾಕುತ್ತಿದ್ದೆ. ಬಹುಶಃ ಅದರಲ್ಲಿ ಖರೀದಿಸಿರ್ಬೋದು ಎಂದನು ಗೊಂದಲದಲ್ಲಿ. ಹೋ ಗಾಡ್, ಸಮರ್ಥ್ ಸ್ವಲ್ಪ ಬುದ್ಧಿವಂತನಾಗಿ ಯೋಚನೆ ಮಾಡು. ನಿನ್ನ ಹೆಂಡತಿ ಬಳಸುವುದು 2 ಬ್ಯಾಂಕ್ ಖಾತೆ. ಒಂದು ನೀನು ಹಣ ಕಳಿಸಿರುವ ಖಾತೆ, ಅದರ ಒಟ್ಟು ಉಳಿತಾಯ 8 ಲಕ್ಷ ರೂಪಾಯಿ, ಅದು ನೀನು ಕಳಿಸಿರುವುದು. ಇನ್ನೊಂದು ಖಾತೆಯಲ್ಲಿ 50 ಲಕ್ಷಕ್ಕೂ ಅಧಿಕ ಹಣ ಬಂದು ಹೋಗಿದೆ. ಇಷ್ಟೆಲ್ಲ ವಜ್ರ ಚಿನ್ನದ ಒಡವೆ ತೆಗೆದುಕೊಂಡು ಉಳಿತಾಯ 8 ಲಕ್ಷ ಅಂದರೆ ನೀನು ನಂಬುವೆಯಾ? ಏನು ಪ್ರಣತಿ ಎಂದನು ಇಶಾನ್. ಹೌದು, ನನಗೆ ಎಲ್ಲರಂತೆ ಬದುಕಬೇಕು ಎಂದು ಆಸೆ ಇತ್ತು. ಆದರೆ ನಮ್ಮ ಮದುವೆ ದಿನವೇ ಸಮರ್ಥ್ ಮಾವನ ಬಳಿ ಮನೆ ಆಸ್ತಿ ಏನೂ ಬೇಡ ಎಂದು ಬಾಡಿಗೆ ಮನೆಯಲ್ಲಿರುವ ಥರ ಮಾಡಿದರು. ಸಂಬಳವೂ ಅಷ್ಟೇನೂ ಇರಲಿಲ್ಲ. ಅದರಲ್ಲಿ ನನಗೆ ಇಷ್ಟ ಬಂದಂತೆ ಬದುಕಲು ಆಗಲಿಲ್ಲ. ಅದಕ್ಕೆ ಭಾನುಮತಿ ಅವರಿಂದ ಹಣ ತೆಗೆದುಕೊಂಡೆ. ಅವರು ಕೊಡುವ ಹಣವೇ ಜಾಸ್ತಿ ಇದ್ದುದರಿಂದ ಸಮರ್ಥ್ ಕೊಟ್ಟ ಹಣವನ್ನು ನಾನು ಬಳಸಿರಲಿಲ್ಲ ಎಂದ ಪ್ರಣತಿಯ ತೋಳಿಡಿದು ಎಳೆದುಕೊಂಡು ರಪರಪನೆ ಬಾರಿಸಿದನು ಸಮರ್ಥ್. ನನ್ನ ಪ್ರೀತಿಯ ಬೆಲೆ 5 ಲಕ್ಷವೇ? ನನ್ನ ಪ್ರೀತಿಗೆ 50 ಲಕ್ಷ ಬೆಲೆ ಕಟ್ಟಿದ್ಯಾ ನೀನು? ನನ್ನ ಜೀವನದಲ್ಲಿ ನೀನು ಆಟವಾಡಲು ನಿನಗೆ 50 ಲಕ್ಷ ಬೇಕಾಗಿತ್ತಾ? ನನ್ನ ಬದುಕಿಗೆ ಅಷ್ಟೇ ಬೆಲೆಯಾ? ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪೆ ನಿನ್ನ ಪ್ರೀತಿ ಮಾಡಿದ್ದು. ನಿನ್ನಿಂದ ಕಾಣದ ನರಕವನ್ನು ಇಲ್ಲಿ ಅನುಭವಿಸಿದ ನಾನು ಯಾಕೆ ನನ್ನ ಜೀವನಕ್ಕೆ ಬಂದೆ? ಹಾಳಾಗಿ ಹೋಗು ಎಂದವನು ಅವಳ ದೂಡಿ ಬಿಟ್ಟನು. ಹೆಂಡತಿ ಮಾಡಿದ ಮೋಸ ಜೀರ್ಣಿಸಿಕೊಳ್ಳಲು ಕಷ್ಟವಾಗಿತ್ತು. ಹಾಂ, ಇದೆಲ್ಲರಿಂದ ಯಾರಿಗೆ ಲಾಭ ಆಯಿತೋ ಇಲ್ವೋ, ಆದರೆ ಭಾನುಮತಿ ಅತ್ತೆಗೆ ತುಂಬ ಆಯಿತು. ಸಮರ್ಥ್ ಮದುವೆ ಪ್ರಜ್ಞಾ ಅಕ್ಕ ಜೊತೆ ಆಗಲಿಲ್ಲ. ಇಲ್ಲಿಂದ ಕಲ್ಯಾಣಿ ಅತ್ತೆ ಹೊರ ಹೋದರು. ಜೀವಿತ ಮದುವೆ ಅಭಿಬ್ರೋ ಜೊತೆ ಆಗಲಿಲ್ಲ. ವರ್ಮಾ ಮನೆಯಿಂದ ಹೊರಗುಳಿದರು. ಈಗ ಇವರದೇ ಆಧಿಪತ್ಯ. ಇಲ್ಲಿ ನಾಟಕ ಮಾಡುತ್ತಾ ಅಲ್ಲಿ ವರ್ಮಾ ಮನೆಯವರ ವಿರುದ್ಧ ದ್ವೇಷ ಬೆಳೆಸುತ್ತಾ ಒಳ್ಳೆಯ ನಾಟಕವನ್ನು ಮಾಡಿದರು ಎಂದನು ಇಶಾನ್. ನಿಂಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಇಶು ಎಂದರು ಕಲ್ಯಾಣಿ ನಂಬಲಾಗದೆ ಆಶ್ಚರ್ಯದಿಂದ. ಸಂಜನ ತಾಯಿಂದ ಅತ್ತೆ. ನನ್ನ ಸಂಜನ ಮದುವೆ ನಂತರ ನಾನೊಮ್ಮೆ ಅವರ ಮನೆಗೆ ಹೋದಾಗ ಸಂಜನ ತಾಯಿ ಒಮ್ಮೆ ಮಾತಿಗೆ ಹೇಳಿದ್ದರು, ಭಾನುಮತಿಯವರು ಮುಂಚೆ ನಮ್ಮ ಮನೆಗೆ ಬಂದಿದ್ದರು, ಆದರೆ ಅವರು ನಿಮ್ಮ ಅತ್ತೆ ಎಂದು ನನಗೆ ತಿಳಿದಿರಲಿಲ್ಲ. ನಮ್ಮ ಪ್ರಣತಿಗೆ ತುಂಬ ಕ್ಲೋಸ್ ಅವರು ಅಂತ. ನನಗೆ ಆಗಲೇ ಅನುಮಾನ ಬಂದು ವಿವರವಾಗಿ ತಿಳಿದುಕೊಂಡೆ. ಆಗಲೇ ಇವರ ಬಂಡವಾಳ ಬಯಲಾಗಿತ್ತು ಎಂದನು. ಇನ್ನು ಕಲ್ಯಾಣಿ ಅತ್ತೆಯನ್ನು ಮನೆಯಿಂದ ದೂರ ಸರಿಸಿ ಆದಮೇಲೆ ವರುಣ್ ಪೊಲೀಸಾಗಿ ಬಂದ ಅವನಿಗೂ ಸನ್ನಿಧಿ ಮೇಲೆ ಪ್ರೀತಿ ಇರುವುದು ಅರಿವಾಗಿ ಇಬ್ಬರು ಒಬ್ಬರಿಗೊಬ್ಬರು ಹೇಳಿಕೊಂಡಿದ್ದರು. ಆದರೆ ಅವರಿಬ್ಬರ ನಡುವೆ ಮನಸ್ತಾಪ ತಂದಿದ್ದು ಇದೇ ಭಾನು ಅತ್ತೆಯ ಗುಣ. ಮನೆಯಲ್ಲಿ ತಿಳಿಸಿದರೆ ಭಾನುಮತಿ ಅತ್ತೆ ಮದುವೆಗೆ ಒಪ್ಪುವುದಿಲ್ಲ ಎಂದು ಭಯ. ಅದರ ಜೊತೆಗೆ ಆಗಾಗ ಎದುರು ಸಿಕ್ಕಾಗ ಇವರ ವ್ಯಂಗ್ಯಗಳು. ಇದನ್ನು ನೋಡಿ ಸಾತ್ವಿಕ್ ತಂಗಿನ ಇವರ ಮನೆಗೆ ಕಳುಹಿಸಲು ಹೆದರಿದ. ಸನ್ನಿಧಿಗೆ ಭಾನು ಅತ್ತೆ ತನ್ನ ತಂದೆಯ ಅವಮಾನ ಮಾಡುವುದು ಇಷ್ಟ ಆಗದೆ ವರುಣನ್ನು ದೂರ ಇಟ್ಟಳು. ವರುಣ್ಗೆ ಅವನ ತಾಯಿಯು ಒಪ್ಪಿಸುವಂತೆ ಕಂಡೀಷನ್ ಕೂಡ ಹಾಕಿದಳು. ಆದರೆ ವರುಣ್ ತಾಯಿಯ ಮಾತನ್ನು ಶಿರವಹಿಸಿ ಪಾಲಿಸುವವನು. ತಾಯಿಯ ವಿರುದ್ಧ ಹೋಗಲು ಹಿಂದೆ ಸರಿದ. ಅದೇ ಕಾರಣಕ್ಕೆ ಸನ್ನಿಧಿಯನ್ನು ಸಾತ್ವಿಕ್ ಕಾರ್ತಿಕ್ಗೆ ಮದುವೆ ಆಗಲು ಒಪ್ಪಿಸಿದು ಎಂದನು. ಎಲ್ಲರ ನೋಟ ಈಗ ಸಾತ್ವಿಕ್ ಸನ್ನಿಧಿ ಕಡೆ ಇತ್ತು. ನಿಜವೇ ಎಂಬಂತೆ. ಇನ್ನು ಸಾತ್ವಿಕ್ ವಿಷಯ ತುಂಬ ಸುಲಭವಾಯಿತು ಅವರಿಗೆ. ಏಕೆಂದರೆ ಬಿಂದು ಸಾತ್ವಿಕ್ನನ್ನು ಇಷ್ಟಪಡುತ್ತಿದ್ದಳು. ಆದರೆ ಸಾತ್ವಿಕ್ ಇಂಚರ ಬಡವರ ಮನೆಯ ಹುಡುಗಿ ಆಗಿದ್ದರಿಂದ ಇವರಿಗೆ ಎದುರೇಟು ಕೊಡಲು ಹೋಗಲಿಲ್ಲ. ಜೊತೆಗೆ ಹಣದಲ್ಲೂ ಇವರಷ್ಟು ಇರಲಿಲ್ಲ. ಸಾತ್ವಿಕ್ ಮದುವೆ ಬಿಂದುವನ್ನು ಹಿಂದೆ ಸರಿಸಲು ಉಪಯೋಗ ಆಗಿತ್ತು ಅವರಿಗೆ. ಬಿಂದುವನ್ನು ಡಾಕ್ಟರ್ ಆಗಿರುವ ಆಕಾಶ್ ಬ್ರೋಗೆ ಮದುವೆ ಮಾಡುವ ಇಚ್ಛೆ ಇತ್ತು. ಯಾಕೆಂದರೆ ಆಕಾಶ್ ಬ್ರೋದು ಸ್ವಂತ ಆಸ್ಪತ್ರೆ ಇದ್ದುದರಿಂದ ಎಂದನು. ಹೀಗಂತೂ ಅವಕ್ಕಾದ ಆಕಾಶ್ ಹೆಂಡತಿ ಮುಖ ನೋಡಿ ಇಲ್ಲ ಎನ್ನುವಂತೆ ತಲೆ ಹಾಡಿಸಿ, ವಾಟ್, ಬಿಂದುನ ನಾನು ಮದುವೆ ಆಗ್ತೀನಿ ಅಂತ ಯಾವಾಗ ಹೇಳಿದ್ದೆ? ನಾನು ಅವಳನ್ನು ತಂಗಿ ಥರ ನೋಡಿದ್ದೀನಿ ಅಷ್ಟೇ, ಬೇರೆ ಯಾವ ಭಾವನೆ ಮೂಡಲಿಲ್ಲ. ಇದೆಲ್ಲ ಯಾರು ಹೇಳಿದ್ದು ಎಂದನು ಆಕಾಶ್ ಕೋಪದಿಂದ. ನಿಮಗೆ ಮೂಡಲಿಲ್ಲ ಬ್ರೋ, ಆದರೆ ಅಜ್ಜಿಗೆ ಅದೇ ಆಸೆ ಇದ್ದದ್ದು. ಜೀವಿತನ ಅಭಿಬ್ರೋಗೆ ಬಿಂದುವನ್ನು ನಿಮಗೆ ಮದುವೆ ಮಾಡಿ ವರ್ಮಾ ಮನೆಯನ್ನು ಮಕ್ಕಳೇ ನಿಭಾಯಿಸಲಿ ಎಂದು ಆಸೆ ಅವರಿಗೆ, ಅಲ್ವಾ ಅಜ್ಜಿ ಎಂದನು.
ಸುಮಿತ್ರಾದೇವಿ ಕಡೆ ನೋಡಿ ಅವರೇನು ಹೇಳುತ್ತಾರೆ. ಇಷ್ಟಕ್ಕೆ ಇವರ ಆಸೆ ಮುಗಿಯಲಿಲ್ಲ. ಇವರು ಮಾಡಿದ ಕುತಂತ್ರದಿಂದ ಪ್ರಜ್ಞಾ ಅಕ್ಕ ಸಮರ್ಥನ ಬದಲಾಗಿ ಸುಹಾಸ್ ಜೊತೆ ಮದುವೆ ಆಗಬೇಕಾಗಿ ಬಂತು. ಜೊತೆಗೆ ಸುಹಾಸ್ದು ಕಂಡೀಷನ್ ಇತ್ತು, ಮೊದಲ ಆಕಾಶ್ ಅಂಜನ ಮದುವೆ ಆಗಬೇಕು ಎಂದು. ಆ ಕ್ಷಣಕ್ಕೆ ಪ್ರಜ್ಞಾ ಅಕ್ಕನ ಜೀವನ ಮುಖ್ಯ ಆಗಿದ್ದರಿಂದ ಅಂಜನಾ ಅತ್ತಿಗೆ ಈ ಮನೆ ಸೊಸೆ ಆದರು. ಭಾನುಮತಿ ಅವರ ಪ್ಲ್ಯಾನ್ ಉಲ್ಟಾ ಹೊಡೆಯಿತು ಎಂದನು ನಗುತ್ತಾ. ಭಾನುಮತಿ ಕೆಕ್ಕರಿಸಿ ನೋಡಿದರು. ಆದರೆ ಅವರಿಗೇನು ಬೇಸರ ಆಗಲಿಲ್ಲ. ಯಾಕೆಂದರೆ ಬರುತ್ತಾ ಅಭಿಮನ್ಯು ವರ್ಮಾ ಇಂಡಸ್ಟ್ರಿನ ತುಂಬ ಎತ್ತರಕ್ಕೆ ಬೆಳೆಸಿ ತಾತನ 2ರಷ್ಟು ಆಸ್ತಿ ಒಬ್ಬರೇ ಮಾಡಿದ್ದ. ಅದು ಭಾನುಮತಿ ಅವರ ಕಣ್ಣು ಕುಕ್ಕಿತ್ತು. ಜೀವಿತ ಬದಲು ಬಿಂದುವನ್ನೇ ಅಭಿಗೆ ಮದುವೆ ಮಾಡಲು ಪ್ರಯತ್ನ ಪಟ್ಟರು. ಆದರೆ ಅಭಿಬ್ರೋ ಪ್ರಣತಿ ಮೇಲಿನ ಕೋಪದಲ್ಲಿ ಸಂಜನನ್ನ ಮದುವೆ ಆಗುವುದಾಗಿ ಹೇಳಿ ಇವರ ಕನಸಿಗೆ ಎಳ್ಳು ನೀರು ಬಿಟ್ಟರು. ಆದರೆ ಅದಾಗಲೇ ನಾನು ಸಂಜನ ಪ್ರೀತಿ ಮಾಡ್ತಿದ್ವಿ. ಶ್ರೇಣಿಕಾ ನನಗೂ ಗೆಳತಿಯೇ. ನಮ್ಮಿಬ್ಬರ ಪ್ರೀತಿ ಉಳಿಸಲು ಸಂಜನಾ ತಾಯಿ ಮಾತಿಗೆ ಬೆಲೆ ಕೊಟ್ಟು ಅಭಿಬ್ರೋನ ಮದುವೆ ಆದ್ಲು. ಅಲ್ಲಿಗೆ ಅವರ ಮನಸ್ಸಲ್ಲಿ ಮತ್ತೆ ಆರಿದ ಕೆಂಡ ಹುರಿಯಿತು. ಅಂದರೆ ನನ್ನ ಮದುವೆ ಹಿಂದೆ ಇವರ ಕೈವಾಡ ಇದೆ ಅಂತೀಯಾ ಎಂದನು ಅಭಿಮನ್ಯು ಕೋಪದಿಂದ ಬುಸುಗುಡುತ್ತಾ. ಇಲ್ಲ, ನಿನ್ನ ಮದುವೆ ಪ್ಲ್ಯಾನ್ ಮಾಡಿದ್ದೇ ಪ್ರಣತಿ. ಇದರಲ್ಲಿ ಭಾನುಮತಿ ಅವರ ಪ್ಲ್ಯಾನ್ ಏನೂ ಇರಲಿಲ್ಲ. ಯಾಕೆಂದರೆ ಬಿಂದುಗೆ ಸಾತ್ವಿಕ್ ಮೇಲೆ ಒಲವು ಇತ್ತು, ಅಭಿಬ್ರೋ ಮೇಲಲ್ಲ. ಅವಳು ಮದುವೆಗೆ ಹಿಂದೇಟು ಹಾಕಿದ್ದಳು. ಹಾಗಾಗಿ ಇವರೇನು ಪ್ಲ್ಯಾನ್ ಮಾಡಲಿಲ್ಲ, ಸಮಜಾಯಿಷಿ ನೀಡಿದನು. ಅಷ್ಟರಲ್ಲಿ ಬಂದ ಪಲ್ಲವಿ, ವರುಣ್ ಸರ್ ಎಂದಳು. ಬನ್ನಿ ಪಲ್ಲವಿ, ನಿಮ್ಮನ್ನೇ ಕಾಯ್ತಾ ಇದ್ದೆವು. ಇನ್ನು ಸ್ವಲ್ಪ ಹಳೆಯ ಬಾಕಿಗಳ ಬಗ್ಗೆ ಮಾತನಾಡೋದಿದೆ. ನೀವು ಸ್ವಲ್ಪ ಹೊತ್ತು ಕಾಯ್ಬೋದಾ? ನಂತರ ನಿಮ್ಮ ಮಾತು ಕೇಳುವೆ ಎಂದನು ವಿಶಾನ್ ವಿಧೇಯನಾಗಿ. ಅವಳು ತಲೆ ಹಾಡಿಸಿ ಕುಳಿತಳು. ಓಕೆ, ಎಲ್ಲಿದ್ದೆ? ಹಾಂ, ಅಭಿ ಮದುವೆ ಆಗಿ ಬಂದಾಗ ಶ್ರೇಣಿಕಾ ಒಂದು ರೀತಿಯ ಬಳಿಕ ಬಕ್ರ ಥರ ಆಗಿದ್ಲು. ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಯಾರಿಗೂ ತಪ್ಪು ಎನಿಸಲಿಲ್ಲ. ಯಾಕೆಂದರೆ ಈಗಾಗಲೇ ಇಂಚರ ಈ ಮನೆ ಸೊಸೆ ಆಗಿದ್ದಾಳೆ. ಸೊ ಶ್ರೇಣಿಕಾ, ಸಾತ್ವಿಕ್, ನಾದಿನಿ ಅಲ್ವಾ? ಆದರೆ ತಪ್ಪಾಗಿ ಕಂಡಿದ್ದು ಶ್ರೇಣಿಕಾ ಅಭಿಮನ್ಯು ಹೆಂಡತಿಯಾಗಿತ್ತು. ಈ ಮನೆಗೆ 2ನೇ ಸೊಸೆ ಆಗಿತ್ತು. ಜೀವಿತ ಸ್ಥಾನಕ್ಕೆ ಬಂದಿದ್ದಾಳೆಂದು ಸುಮಿತ್ರಾದೇವಿಯವರಿಗೆ ಕೋಪ. ಬಿಂದು ಬದಲಿಗೆ ಯಾವುದೋ ಬಡ ಹುಡುಗಿ ಅಭಿಮನ್ಯು ಆಸ್ತಿಗೆ ಯಜಮಾನಿ ಎಂದರೆ ತಮಗೆ ವರ್ಮಾ ಮನೆಯಲ್ಲಿ ಅಸ್ತಿತ್ವ ಇರುವುದಿಲ್ಲ ಎಂದು ಭಾನುಮತಿಗೆ ಕೋಪ. ಒಟ್ಟಿನಲ್ಲಿ ಇವರ ಕೆಂಗಣ್ಣಿಗೆ ತಾನಾಗೆ ಬಂದು ಬಿದ್ದಳು ಶ್ರೀ ಎಂದನು. ಅಂದಿನ ಇವರ ವರ್ತನೆ ನೆನೆದು, ಶ್ರೇಣಿಕಾಗೆ ಇವರು ತೊಂದರೆ ಮಾಡಿದ್ರ ಇಶು ಎಂದನು ಅಭಿ. ಆ ಸಮಯದಲ್ಲಿ ಅವನು ಶ್ರೀ ಕಡೆ ಗಮನ ಕೊಡುತ್ತಿರಲಿಲ್ಲ. ಅಫ್ಕೋರ್ಸ್ ಮಾಡಿದಾರಣ್ಣ, ಅದು ನಿಮಗೆ ಗೊತ್ತಿಲ್ಲ ಅಷ್ಟೆ. ಒಂದು ರಸ್ತೆ ದಾಟೋಕ್ಕೆ ಹೋದ ಹುಡುಗಿ ಅಷ್ಟು ಗಾಢವಾಗಿ ಗಾಯಗೊಳ್ಳುವವಳು ಅಂದರೆ ನಂಬುವ ವಿಷಯನ? ಅದು ಕೂಡ ಸಿಗ್ನಲ್ ಸಮೀಪದಲ್ಲಿ. ಅನುಮಾನ ಬರುವುದು ಸಹಜ ತಾನೆ. ನನಗೂ ಅದೇ ಅನುಮಾನ ಬಂತು. ನಾವು ಹೇಗೆ ತನಿಖೆ ಮಾಡಿದೆ ಅಂತ ಆಗಲೇ ಹೇಳಿದೆ ಅಲ್ವಾ? ಅಲ್ಲೇ ಇವರ ಬಂಡವಾಳ ಬಯಲಾಗಿತ್ತು. ಶ್ರೇಣಿಕಾ ಆಕ್ಸಿಡೆಂಟ್ನಲ್ಲಿ ಈ ನಮ್ಮ ಪ್ರೀತಿಯ ಅತ್ತೆ ಕೂಡ ಭಾಗಿಯಾಗಿದ್ದಾರೆ ಎಂದ ಇಶಾನ್ ಗೆಲುವಿನ ನಗೆ ಬೀರಿ. ಸತ್ಯ ಕಂಡುಹಿಡಿದ ಖುಷಿಯಿಂದ ಮನೆಯವರೆಲ್ಲ ಒಂದು ಕ್ಷಣ ಸ್ತಬ್ಧರಾದರು. ತಿಳಿದ ವಿಷಯದಿಂದ ಭಯವಾದರೂ ತೋರಿಸಿಕೊಳ್ಳದೆ, ಇಶಾನ್, ಸುಮ್ಮನೆ ಇದ್ಬಿಡು. ನಿನ್ನ ವಯಸ್ಸಿಗೆ ಮೀರಿದ ಕೆಲಸ ಮಾಡ್ತಿದ್ಯಾ. ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ವರುಣ್, ನೀನಾದರೂ ಇವನಿಗೆ ಹೇಳು ಎಂದರು ಭಾನುಮತಿ ಗಡಸಾಗಿ. ನನ್ನ ಆರೋಗ್ಯದ ಚಿಂತೆ ನಿಮಗೆ ಬೇಡ. ಮೊದಲು ನಿಮ್ಮ ಗುಂಡಿಗೆ ಗಟ್ಟಿ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಪೂರ್ತಿ ಬಂಡವಾಳ ನಿಮ್ಮ ಮಗನಿಗೂ ತಿಳಿದಿದೆ ಎಂದನು ಇಶಾನ್ ಈ ಬಾರಿ ತಿರುಗುಬಾಣ ಬಿಟ್ಟು. ಅಮ್ಮ, ಇಶಾನ್ ಏನೋ ಹೇಳ್ತಿದ್ದಾನೆ ತಾನೆ. ಮೊದಲು ಅವನು ಹೇಳುವುದನ್ನು ಕೇಳಿ ಮುಗಿಸಲು ಬಿಡಿ. ನಂತರ ಎಲ್ಲರಿಗೂ ಮಾತನಾಡುವ ಅವಕಾಶ ಕೊಡ್ತೇವೆ. ಅಲ್ಲಿವರೆಗೂ ಸುಮ್ಮನೇರಿ. ನೀನು ಮುಂದುವರಿಸು ಇಶಾನ್ ಎಂದನು ವರುಣ್. ಅವನ ಮುಖದಲ್ಲಿ ಯಾವ ಭಾವನೆಗಳು ಇರಲಿಲ್ಲ. ನನಗೆ ಹೇಗೆ ಭಾನುಮತಿ ಅತ್ತೆಯ ಬಂಡವಾಳ ತಿಳಿಯಿತು ಎಂದರೆ ಅದು ನಮ್ಮ MLA ಬಸವರಾಜ್ ಮೊಬೈಲ್. ನಾವು ಕೇಸ್ ಸಲುವಾಗಿ ಟ್ರ್ಯಾಕ್ ಮಾಡಿದ್ದೆವು. ಅವನ ಮೊಬೈಲ್ಗೆ ಇವರ ನಂಬರ್ನಿಂದ ಕಡಿಮೆ ಎಂದರೂ 1 ತಿಂಗಳಿಗೆ 10 ಫೋನ್ ಕರೆ ಹೋಗಿದ್ದಾವೆ. ಒಂದೊಂದು ಸಾರಿ ಗಂಟೆಗಟ್ಟಲೆ ಮಾತುಕತೆ ಆಗಿದೆ. ಅದು ಕೂಡ ಈಗಿನಿಂದ ಅಲ್ಲ, ಸುಮಾರು 4 ವರ್ಷಗಳಿಂದ ಇವರು ಟಚ್ನಲ್ಲಿದ್ದಾರೆ. ಆದರೆ ಯಾಕೆ ಅಂತ ಇವರೇ ಹೇಳಬೇಕು ಎಂದನು ಭಾನುಮತಿ ಕಡೆ ನೋಡಿ. ಹೇಳಿ ಅತ್ತೆ, ನೀವು ಮಾಡಿರುವ ಕುತಂತ್ರವನ್ನು ನಾನು ಹೇಳಿದ್ದೀನಿ. ನಿಮ್ಮಿಂದ ನೋವು ಪಟ್ಟವರು ಒಬ್ಬರಿಬ್ಬರಲ್ಲ. ಪ್ರಜ್ಞಾ ಅಕ್ಕ, ಸಮರ್ಥ್ ಭಾವ, ಸಾತ್ವಿಕ್ ಸನ್ನಿಧಿ, ಆಕಾಶ್, ಇಡೀ ಪೂರ್ತಿ ಮನೆ ನಿಮ್ಮಿಂದ ಮೋಸ ಹೋಗಿದೆ. ಆಸ್ತಿ ವಿಚಾರ ಬದಿಗಿರಿಸೋಣ. ನೀವು ಸ್ವಂತ ಅಣ್ಣನ ಮಗಳ ಜೀವನ ಹಾಳು ಮಾಡಲು ನೋಡಿದ್ದು, ಅಕ್ಕನ ಮಗನ ತಪ್ಪಿಸ್ತಾ ಮಾಡಿದ್ದು.
ಸ್ವಂತ ಅಕ್ಕನಿಗೆ ಊರು ಬಿಟ್ಟು ಬೇರೆ ಕಡೆ ಇರುವಂತೆ ಪ್ರೇರೇಪಿಸಿದ್ದು. ಕಲ್ಯಾಣಿ ಅತ್ತೆ ಬಳಿ ವರ್ಮ ಮನೆಯವರ ವಿರುದ್ಧ ಚಾಡಿ ಹೇಳಿದ್ದು. ಶ್ರೇಣಿಕನನ್ನು ಆಕ್ಸಿಡೆಂಟ್ ಮಾಡಿಸಿದ್ದು. ಹೀಗೆ ಇದರಲ್ಲೆಲ್ಲ ನಿಮ್ಮ ಕೈವಾಡ ಇದೆ. ಅದಕ್ಕೆ ಸಾಕ್ಷಿ ಕೂಡ ಈಗಾಗಲೇ ನೀಡಿರುವೆ. ಈಗ ನೀವೇ ಮಾತಾಡಬೇಕು. ಇಲ್ಲ, ಇದೆಲ್ಲ ಸುಳ್ಳು. ನಾನು ಯಾವ ತಪ್ಪು ಮಾಡಿಲ್ಲ. ಸಮರ್ಥ್ ಮದುವೆ ನಿಂತಿದ್ದು ಪ್ರಣತಿಯಿಂದ, ನನ್ನಿಂದಲ್ಲ. ಕಲ್ಯಾಣಿ ಅಕ್ಕ ಸ್ವ ಇಚ್ಛೆಯಿಂದ ಮನೆ ಖಾಲಿ ಮಾಡಿ ಹೋಗಿದ್ದು. ಬಿಂದು ಸಾತ್ವಿಕ್ನನ್ನು ಪ್ರೀತಿಸಲಿಲ್ಲ. ಅವಳು ಆಕಾಶ್ನ ಪ್ರೀತಿಸಿದ್ದು. ಬೆಟ್ಟಿ ಆಸ್ತಿ ತಗೊಳ್ಳೋಕ್ಕೆ ಬಂದಿದ್ದಾರೆ ಅಂತ ನರಸಿಂಹನ ಕುಟುಂಬದ ಮೇಲೆ ಕೋಪ ಇರೋದು ನಿಜ. ಆದರೆ ನಾನೇನೂ ಮಾಡಿಲ್ಲ. ನೀನು ಕತೆ ಕಟ್ಟಬೇಡ. ಬಸವರಾಜ್ ನಾನು ಕಾಲೇಜ್ನಿಂದ ಸ್ನೇಹಿತರಷ್ಟೇ, ಇನ್ನೇನೂ ಇಲ್ಲ ಎಂದರು ಬಂಡ ಧೈರ್ಯ ತಂದುಕೊಂಡು. ಇನ್ನೇನೇ ಇಲ್ವಾ? ಹಾಗಾದರೆ ಇದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ವರುಣ್, ಆ ರೆಕಾರ್ಡಿಂಗ್ ಜೋರಾಗಿ ಹಾಕು. ಎಲ್ಲರೂ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಎಂದು ಒಂದು ಪೆನ್ ಡ್ರೈವ್ ಕೊಟ್ಟನು. ಅದು ಶುರು ಆಗಿತ್ತು. ಹಲೋ ಭಾನು, ನಿಂಗೊಂದು ಗುಡ್ ನ್ಯೂಸ್. ಏನು ಗೊತ್ತಾ? ತುಂಬ ದಿನದಿಂದ ಹೇಳ್ತಿದ್ಯಲ್ಲ, ಅಶೋಕ್ ಸೊಸೆಯನ್ನು ಹೇಗಾದರೂ ಮಾಡಿ ಮನೆಯಿಂದ ಓಡಿಸಬೇಕು ಅಂತ. ನಾನು ಈ ಪ್ರಪಂಚದಿಂದ ಓಡಿಸಿದ್ದೀನಿ ನೋಡು. ನಿಂಗೆ ಈಗಾಗಲೇ ಸುದ್ದಿ ಬಂದಿರಬೇಕು ಎಂದು ಫೋನ್ ಕರೆಯಲ್ಲಿ ಖುಷಿಯಿಂದ ಬಡಬಡಿಸ್ತಿದ್ದ ಬಸವರಾಜ್. ಹಿಜಿಟ್, ಆ ಆಕ್ಸಿಡೆಂಟ್ ಮಾಡಿದ್ದು ನೀನಾ? ಎಂಥ ಗುಡ್ ನ್ಯೂಸ್ ಹೇಳಿದೆ. ಅವಳಿನ್ನೂ ಸತ್ತಿಲ್ಲ ಬಸವರಾಜ್ ಎಂದಳು ಭಾನು. ನೋ, ಭಾನು, ಆಕ್ಸಿಡೆಂಟ್ ಮಾಡಿರೋದು ನಾನಲ್ಲ, ನನ್ನ ಮಗ. ನೀನು ಹ್ಞೂ ಅನ್ನು, ನಮ್ಮ ಹುಡುಗರ ಕಳಿಸಿ ಪೂರ್ತಿ ಮುಗಿಸಿಬಿಡ್ತೀನಿ ಎಂದನಾತ ಗರ್ವದಿಂದ. ಬೇಡ, ಅವಳಿನ್ನೂ ಉಳಿತಾಳೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ. ಈಗ ಅಲ್ಲೆಲ್ಲ ಬಿಗಿಯಾಗಿ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಾರೆ. ಅಭಿಮನ್ಯು ಇದ್ದಾನೆ. ಸಿಕ್ಕಾಕ್ಕೊಂಡ್ರೆ ಕಷ್ಟ. ನೋಡೋಣ ಅವಳಾಗಿ ಸಾಯ್ತಾಳ ಅಂತ. ಅಕಸ್ಮಾತ್ ಬದುಕಿ ಬಂದರೆ ಅವಳನ್ನು ಹೇಗೆ ತೊಲಗಿಸ್ಬೇಕಂತ ನನಗೆ ಗೊತ್ತು ಬಿಡು ಎಂದಳು ನಗುತ್ತಾ. ನೀನು ಬಿಡಮ್ಮ, ಮಹಾ ತಲೆ ಇರುವವಳು. ಮತ್ತೆ ಏನು ಸಮಾಚಾರ? ಆಸ್ತಿನೆಲ್ಲ ಬರೆಸಿಕೊಂಡಾಯ್ತಾ? ನಿನ್ನಕ್ಕ ಕಲ್ಯಾಣಿ ಬಂದಿದ್ದಾರೆ ಅಂತ ಕೇಳಿಬಿಟ್ಟೆ ಎಂದನಾತ. ಅವಳೊಬ್ಬಳು ಬಂದಿದ್ದಾಳೆ ನನಗೆ ಸಿಟ್ಟು ಬರೆಸೋಕ್ಕೆ. ಆದಷ್ಟು ಬೇಗ ವರ್ಮ ಮನೆಯ ಆಸ್ತಿಯನ್ನೆಲ್ಲ ಬರೆಸಿಕೊಳ್ಬೇಕು ಅಂತ ನಾನೇನೇನೋ ಸರ್ಕಸ್ ಮಾಡಿದೆ, ಆಗಲಿಲ್ಲ. ಆಕಾಶ್ಗೆ ಬಿಂದುನ ಮದುವೆ ಮಾಡಿದರೆ ಅವನದೆಲ್ಲ ನನಗೆ ಬರೋದು. ಅದು ಹಾಳಾಗಿ ಹೋಗಿದೆ. ಈಗ ಪೂರ್ತಿ ಆಸ್ತಿಯನ್ನೆಲ್ಲ 6 ಭಾಗ ಮಾಡಿದ್ದಾರೆ. ಅಪ್ಪ ಅಮ್ಮನಿಗೆ ಬರುವುದು ಅಮ್ಮನ ಒಲಿಸಿ ನಾನು ತಗೊಳ್ತೀನಿ ಮತ್ತು ನರಸಿಂಹನಿಗೆ ಬರುವ ಪಾಲನ್ನು ಕಿತ್ತುಕೊಳ್ಳುವೆ. ಹೇಗೋ ಅವನ ಮಗ ಮನೆ ಬಿಟ್ಟು ಹೋಗುವೆ ಎಂದು ಹೇಳಿದ್ದಾನೆ. ಇನ್ನು ಶ್ರೀನಿಕ ಸತ್ರೆ ಜೀವಿತನ ಅಬಿಗೆ ಮದುವೆ ಮಾಡುವೆ. ಆ ಪೆದ್ದಿ ಜೀವಿತನ ಮರಳು ಮಾಡಿ ಕೋಟ್ಯಾಂತರ ಆಸ್ತಿ ನನ್ನ ಹೆಸರಿಗೆ ಮಾಡಿಕೊಳ್ಳುವೆ. ಇಡೀ ವರ್ಮ ಸಾಮ್ರಾಜ್ಯಕ್ಕೆ ನಾನೇ ಹೊಡತಿ. ಅಲ್ಲಿಂದ ನೇರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವೆ. ಹೆಮ್ಮೆಯಿಂದ ತನ್ನ ಸಾಧನೆ ಹೇಳುತ್ತಿದ್ದಳು ಭಾನುಮತಿ. ವಾ, ಏನು ತಲೆ ನಿಂದು ಭಾನು. ಆದಷ್ಟು ಬೇಗ ನೀನು ಅಂದ್ಕೊಂಡಿದ್ದು ಆಗಲಿ. ಮತ್ತು ನನ್ನ ಭಾವಿ ಸೊಸೆ ಸನ್ನಿಧಿ ಹೇಗಿದ್ದಾಳೆ? ಅವಳಿಗೇನು ಕೊಡಲ್ವಾ ಎಂದವನು ದುರಾಸೆ ಬುದ್ಧಿಯಿಂದ. ಅಯ್ಯೋ ಹುಚ್ಚ, ಆ ಸನ್ನಿಧಿಯೇ ಬಿಕಾರಿ. ಅವಳಿಗೆ ಏನು ಕೊಡಬೇಕು? ಆ ಬಿಕಾರಿಗಳೆಲ್ಲ ಸನ್ನಿಧಿ ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳೆ, MLAನ ಮನೆ ಸೇರ್ತಿದ್ದಾಳೆ ಎಂದು ಬೀಗ್ತಿದ್ದಾರೆ. ಆದರೆ ಅದು ಹೆಚ್ಚು ದಿನ ಉಳಿಯೋದಿಲ್ಲ, ಉಳಿಯಬಾರ್ದು ಕೂಡ. ಆ ಬಿಕಾರಿಗಳೆಲ್ಲ ಖುಷಿಯಾಗಿರಬಾರ್ದು ಎಂದಳು ವಾರ್ನಿಂಗ್ ಕೊಡುವಂತೆ. ಖಂಡಿತ ಭಾನು, ನಾವು ಮೊದಲೇ ನಿರ್ಧರಿಸಿದಂತೆ ನಿಂಗೆ ಆಸ್ತಿ ಸಿಕ್ಕ ಮೇಲೆ ಸನ್ನಿಧಿನ ಡೈವರ್ಸ್ ಮಾಡಿ ಬಿಂದುವನ್ನು ನನ್ನ ಸೊಸೆ ಮಾಡಿಕೊಳ್ಳುವೆ. ಆಗ ಇಬ್ಬರು ಸೇರಿ ರಾಜ್ಯಭಾರ ಮಾಡ್ಬೋದು. ಕರೆಕ್ಟಾಗಿ ಹೇಳಿದೆ ಎಂದು ಇಬ್ಬರು ನಗುವುದು ಕೇಳಿಸಿತು. ಅಲ್ಲಿಗೆ ಆಡಿಯೋ ನಿಂತಿತ್ತು. ರಪ್ಪನೆ ಭಾನು ಕೆನ್ನೆ ಸೋಕಿತ್ತು ರಮೇಶ್ ಕೈ. ಮನುಷ್ಯ ಕುಲಕ್ಕೆ ಅವಮಾನ ನೀನು ಅಹಂಕಾರ ತೋರಿದಾಗಲೆಲ್ಲ ಏನೋ ನಮಗಿಂತ ಕಿರಿಯವಳು ಬಿಡು ಹೋಗಲಿ, ಮುಂದೆ ಸರಿ ಹೋಗ್ತಾಳಂತ ಸುಮ್ಮನೆ ಆಗಿದ್ದೆವು. ಆದರೆ ನೀನು ಈ ರೀತಿ ಹುಟ್ಟಿ ಬೆಳೆದ ಮನೆಗೆ ವಿಷ ಹಾಕುವ ವಿಷ ಸರ್ಪ ಅಂತ ನಮಗೆ ತಿಳಿಯಲಿಲ್ಲ. ನಿನ್ನ ಈ ಕ್ಷಣವೇ ಕೊಲ್ಲುವಷ್ಟು ಕೋಪ ಬರ್ತಿದೆ. ನಾನೇನಾದರೂ ಇನ್ನೂ ಆರ್ಮಿಯಲ್ಲಿ ಇದ್ದಿದ್ದರೆ ಇಲ್ಲೇ ನಿನ್ನ ಸುಟ್ಟು ಬಿಡ್ತಿದ್ದೆ. ಹೆಣ್ಣು ಕುಲಕ್ಕೆ ಅಸಹ್ಯ ನೀನು, ತೊಲಗಾಚೆ ಎಂದರು ರೋಷದಿಂದ. ಇರುವಣ್ಣ, ಇಷ್ಟು ಬೇಗ ಕಳಿಸಿದರೆ ನಾವು ಅನುಭವಿಸಿದ್ದ ನೋವಿಗೆ ಶಿಕ್ಷೆ ಯಾರು ಕೊಡುವರು? ನಿನಗೆ ಆಸ್ತಿ ಬೇಕಿದ್ದರೆ ನೇರವಾಗಿ ಬಂದು ನನ್ನನ್ನು ಕೇಳಿದರೆ ನನ್ನದು ಸೇರಿ ಬರೆದು ಕೊಡುತ್ತಿದ್ದೆ. ಆಸ್ತಿಗೋಸ್ಕರ ಕುಟುಂಬದ ನಡುವೆ ಬಿರುಕು ಮೂಡಿಸಿ ಆಡಿಕೊಳ್ಳುವವರ ಬಾಯಿಗೆ ನನ್ನ ಮಕ್ಕಳನ್ನು ಬಲಿ ಕೊಡುವಾಗ ನಿನಗೆ ಸಮರ್ಥ್ ನಿನ್ನ ಮಗನಂತೆ ಅನಿಸ್ಲಿಲ್ವೇನೋ? ಒಂದು ಇರುವೆಗೂ ನೋವು ಕಡದ ನನ್ನ ಮಗನನ್ನು ಹಾಗೆ ಅವಮಾನಿಸಲು ನಿನಗೆ ಹೇಗೆ ಮನಸ್ಸು ಬಂತು ರಾಕ್ಷಸಿ? ನನ್ನ ಮೇಲೆ ಯಾಕೆ ಇಂಥ ದ್ವೇಷ? ಈಗ ಮತ್ತೆ ನನ್ನ ಮಗಳನ್ನು ಅಕ್ಕರೆ ತೋರುವವಳ ರೀತಿ ಜೊತೆ ಇಟ್ಟುಕೊಂಡು ಅವಳನ್ನು ನಿನ್ನ ಕೆಲಸಕ್ಕೆ ಬಳಸಿಕೊಳ್ಳಲು ನೋಡ್ತೀಯಾ
ಎಂದು 4-6 ಏಟು ಹಾಕಿದರು ಕಲ್ಯಾಣಿ. ಅವರ ಮನಸ್ಸು ಸತ್ಯ ತಿಳಿದು ನೊಂದಿತ್ತು. ಕಿರಿಮಗಳು ಅಂತ ನಿನ್ನ ಎಲ್ಲರಿಗಿಂತ ತಲೆ ಮೇಲೆ ಒರೆಸಿಕೊಂಡು ಮೆರೆಸಿದ್ದಕ್ಕೆ ಅವನು ಯಾವನೋ ಜೊತೆಯಲ್ಲಿ ಸೇರಿಕೊಂಡು ಆಸ್ತಿ ಹೊಡೋಕ್ಕೆ ನೋಡ್ತೀಯ. ನಿನ್ನ ಬುದ್ಧಿ ಗೊತ್ತಿದ್ದೆ. ನಿಮ್ಮಪ್ಪ ಈಗಾಗಲೇ ಆಸ್ತಿ ಭಾಗ ಮಾಡುವುದು ಬೇಡ, ಹಾಗೆ ಇರಲಿ ಅಂತ ಹೇಳ್ತಿದ್ದದು. ಹೆತ್ತ ಹೊಟ್ಟೆಗೆ ಬೆಂಕಿ ಇಡುವ ನಿನ್ನಂಥ ಮಕ್ಕಳು ಹುಟ್ಟುವುದೇ ಬೇಡ. ನಿನ್ನ ಮಕ್ಕಳು ಈ ಮನೆ ಸೇರದಿದ್ದದೇ ಒಳ್ಳೆಯದಾಯಿತು. ಶಾಪ ಹಾಕಿದ್ದರು ಸುಮಿತ್ರಾದೇವಿ ಅಳುತ್ತಲೇ. ಈಗ ಹತ್ತು ಏನು ಪ್ರಯೋಜನ ಅಮ್ಮ? ಇವಳ ನರಸಿಂಹ ನಂಗಿಸುವಾಗ ಬರೀ ಬಾಯಲ್ಲಿ ಹೇಳದೆ ಕೆನ್ನೆಗೆ 2 ಕೊಟ್ಟು ಗದರಿಸಿದ್ದರೆ ಇವಳ ತಲೆಯಲ್ಲಿ ಇಷ್ಟೊಂದು ಯೋಚನೆ ಬರುತ್ತಿರಲಿಲ್ಲ. ಅವಳು ತಪ್ಪು ಮಾಡುವಾಗ ದಂಡಿಸದೆ ನಮ್ಮನ್ನೇ ವಿರೋಧಿಸಿ ನನ್ನ ಹೆಣ್ಣು ಮಕ್ಕಳು ಅಂತ ಮೆರೆಸಿದೆಯಲ್ಲ, ಇವತ್ತು ನಿನ್ನ ಹೆಣ್ಣು ಮಗಳು ಮಾಡಿದ ಘನಕಾರ್ಯ ಕೇಳು. ಹೋಗಿ ಮೊದಲು ಪಾಯಸ ಮಾಡಿ ಕುಡಿದು ಸಂತೋಷ ಪಡೋಣ, ಇಂಥ ಊಸರವಳ್ಳಿಯ ಇನ್ನೂ ಮನೆಯಲ್ಲಿ ಜೊತೆ ಇರಿಸಿಕೊಂಡಿರುವುದಕ್ಕೆ ಎಂದರು ಅಶೋಕ್. ಅವರಿಗೆ ಮುಂಚೆಯಿಂದಲೂ ಭಾನುಮತಿ ಮೇಲೆ ಅಸಮಾಧಾನ. ಮಧ್ಯ ಬಂದ ಇಶಾನ್. 1 ನಿಮಿಷ ಅಪ್ಪ, ಅವರಾಗಲಿಂದ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಮೊದಲವರು ಮಾತನಾಡಲಿ ತಡೀರಿ ಎಂದವನು. ಹೇಳಿ ಭಾನುಮತಿ ಅತ್ತೆ, ಏನಾದರೂ ಹೇಳೋದಿದೆಯಾ ಅಥವಾ ಅನುಮಾನ ಇದೆಯಾ ಕೇಳಿ ಎಂದನು ವ್ಯಂಗ್ಯ ಬೆರೆಸಿ. ಬಾಲ ತುಳಿದ ಆವಾಗಿದ್ದ ಭಾನುಮತಿ. ಜಾಸ್ತಿ ಖುಷಿ ಪಡಬೇಡ ಇಶಾನ್, ಇವತ್ತು ನೀನು ಗೆದ್ದೆ ಅಂತ ಬೀಗಬೇಡ. ನಿನ್ನಂಥ ಎಳೆ ಹುಳುವನ್ನು ಹೊಸಕಿ ಹಾಕೋದು ನನಗೆ ನಿಮಿಷದ ಕೆಲಸ. ನನ್ನ ಕೆಣಕಬೇಡ. ಇದು ನನ್ನ ಅಪ್ಪನ ಆಸ್ತಿ, ಅದನ್ನು ನಾನು ಹೇಗಾದರೂ ಪಡ್ಕೊಳ್ತೀನಿ, ಅದನ್ನು ಕೇಳೋಕ್ಕೆ ನೀವ್ಯಾರು ಎಂದರು. ಮತ್ತೆ ಸೆಟೆದು ನಿಂತ ಆವಾಜ್ ಹಾಕಿದವರ ಕೆನ್ನೆಗೆ ಒಂದೇಟು ಬಿಗಿದರು ಅಶೋಕ್. ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದರೆ ನಿನ್ನ ಕೊಂದು ನಾನು ಕೊಲೆಗಾರನಾಗುವೆ. ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ನಿಂತು ನನ್ನ ಮಗನಿಗೆ ಧಮಕಿ ಆಗ್ತೀಯ? ಒಂದು ಹೆಣ್ಣಾಗಿ ಇಷ್ಟು ಜನರ ಎದುರಿಗೆ ಅಂಜದೆ ಮಾತನಾಡುವ ನಿಂತಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕೋದು ನನಗೆ ದೊಡ್ಡ ವಿಷಯವಲ್ಲ. ಎಷ್ಟು ದಿನ ನಿನ್ನ ಆರಾಮವಾಗಿ ಬಿಟ್ಟಿದ್ದೆ ತಪ್ಪು. ಸಾತ್ವಿಕ್ ಇಶಾನ್ ಇವಳ ಮೇಲೆ ನಾನು ಸೊಸೆ ಕೊಲೆ ಪ್ರಯತ್ನಕ್ಕೆ ಕೈ ಜೋಡಿಸಿದವಳೆಂದು ಕಂಪ್ಲೇಂಟ್ ಕೊಡ್ತೀನಿ. ಜೈಲಲ್ಲಿ ಬಿದ್ದು ಕೊಳೆಯುವ ಹಾಗೆ ಮಾಡಿ ಆವಿಗೆ ಹಾಲೆಳೆದರೆ ಅದು ಕಚ್ಚುವ ಬುದ್ಧಿ ಬಿಡೋದಿಲ್ಲ ಎಂದರು ಸಿಟ್ಟಿನಿಂದ. ಏನತ್ತೆ, ನಿಮ್ಮ ಬಂಡವಾಳ ಬಯಲಾದರೂ ಇಂಥ ಧೈರ್ಯ ಮೆಚ್ಚಬೇಕು ನಿಮ್ಮನ್ನು. ಆದರೆ ಏನು ಮಾಡೋದು? ಅದೇ ನಿಮ್ಮ ಚೇಲ ಬಸವರಾಜ್ ಈಗಾಗಲೇ ಪೊಲೀಸ್ ಅತಿಥಿ ಆಗಿದ್ದಾನೆ. ನಾಳೆ ಟಿವಿಯಲ್ಲಿ ಬರ್ತಾನೆ ಕೂಡ. ನಿಮಗಾಗಿ ಸಹಾಯ ಮಾಡಲು ಯಾರಿಲ್ಲ. ಅವನ ಜೊತೆ ಕಷ್ಟ ಸುಖ ಮಾತಾಡಲು ನಿಮ್ಮನ್ನು ಜೊತೆ ಕಳಿಸಿಕೊಡೋಣ ಅಂತಿದ್ದೀನಿ, ಏನಂತೀರಾ ಎಂದನು ಇಶಾನ್ ಏಟಿನ ಮೇಲೆ ಏಟು ಕೊಟ್ಟು. ನೋಡಿ ಇಶಾನ್, ನೀನು ಹೇಳಿದ್ದೆಲ್ಲ ನಾನು ಒಪ್ಪುವೆ. ಅದೆಲ್ಲ ನಾನು ಆಸ್ತಿಗಾಗಿ ಮಾಡಿರೋದು. ಶ್ರೇಣಿಕಾ ಆಕ್ಸಿಡೆಂಟ್ ಹಿಂದೆ ನನ್ನ ಕೈವಾಡ ಇಲ್ಲ. ನಾನು ಕೇವಲ ಕೇಳಿಸಿಕೊಂಡಿದ್ದೆ ಅಷ್ಟೆ. ನನ್ನಿಂದ ಅವಳಿಗೆ ಯಾವ ತೊಂದರೆ ಆಗಿಲ್ಲ ಎಂದರು. ಭಾನುಮತಿ ಕೇಸ್ ಎಂದಿದ್ದಕ್ಕೆ ಭಯವಾಗಿ ತಪ್ಪೊಪ್ಪಿಕೊಂಡರು. ತೊಂದರೆ ಆಗಿದೆ ಎಂದ ಜೋರು ದನಿಗೆಲ್ಲರೂ ಪಲ್ಲವಿ ಕಡೆ ತಿರುಗಿದರು. ನಿಮ್ಮಿಂದ ಶ್ರೇಣಿಕಾ ಅಕ್ಕನಿಗೆ ಅಭಿ ಅಣ್ಣನಿಗೆ ಭರಿಸಲಾರದಂಥ ನೋವಾಗಿದೆ. ಅದಕ್ಕೆ ನೇರ ನೀವೇ ಕಾರಣ, ಅದಕ್ಕೆ ಸಾಕ್ಷಿ ನಾನೇ ಎಂದಳು ಪಲ್ಲವಿ ಎದ್ದು ನಿಂತು ಕಣ್ಣು ಕೆಂಪು ಮಾಡಿಕೊಂಡು. ಹೇ, ನೀನು ಯಾವಳೇ ಇಲ್ಲಿ ಮಾತನಾಡಲು? ಸುಮ್ಮನೆ ಹೋಗು ಎಂದರು ಭಾನುಮತಿ ಎದುರಿಸುವಂತೆ ಕಣ್ಣು ಬಿಟ್ಟು. ಹೋಗೋಲ್ಲ. ವರುಣ್ ಸರ್, ಇಶಾನ್ ಸರ್, ನೀವು ಶ್ರೇಣಿಕಾ ಅಕ್ಕ ಇದ್ದಾರಾ ಅಂತ ಕೇಳಿದ್ರಲ್ಲ, ಅವ್ರು ನಮ್ಮನೇಲಿಲ್ಲ, ರಾತ್ರಿಯೇ ಹೋದರು. ಆದರೆ ನಿನ್ನೆ ಇವರು ನನ್ನ ರೂಮಿಗೆ ಬಂದು ಶ್ರೇಣಿಕಾ ಅಕ್ಕನಿಗೆ ಈ ಮನೆ ಬಿಟ್ಟು ಅಭಿ ಸರ್ಗೆ ಡೈವರ್ಸ್ ಕೊಟ್ಟು ಶಾಶ್ವತವಾಗಿ ಹೋಗುವಂತೆ ಧಮಕಿ ಹಾಕಿದರು. ಅಕ್ಕ ಮೊದಲು ಒಪ್ಪಲಿಲ್ಲ. ಅದಕ್ಕೆ ಇವರು ಎಂದು ಬಿಕ್ಕಳಿಸಿದರು ಅಳುತ್ತಲೇ. ಅದಕ್ಕೇನು ಹೇಳು ಪಲ್ಲವಿ ಎಂದನು ಇಶಾನ್ ಅವಳ ಸಮಾಧಾನಿಸಿ. ಈ ವಿಚಾರ ಅವನಿಗೆ ತಿಳಿದಿರಲಿಲ್ಲ. ಇವರ ಅಕ್ಕನ ಈ ಮನೆ ಬಿಟ್ಟು ಓಡಿಸಲು ಇಂಚರ ಅಕ್ಕನ ಹೊಟ್ಟೆಯಲ್ಲಿರುವ ಪಾಪುವನ್ನು ಕೊಲ್ತೀನಿ. ಅದರ ದೂರನ್ನು ಇಂಚರ ಅಕ್ಕನ ಮೇಲೆ ಹೊರಿಸಿ ಅವರನ್ನು ಮನೆಯಿಂದ ಹೊರಗೆ ಹಾಕ್ತೀನಿ. ಜೊತೆಗೆ ಸಾತ್ವಿಕ್ ಸರ್ನ ಕೂಡ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದರು. ಪಾಪ ಶ್ರೇಣಿಕಾ ಅಕ್ಕ ಎಷ್ಟು ಕೇಳಿಕೊಂಡರು, ಇವರು ಒಪ್ಪಲಿಲ್ಲ. ಇವರಿಗಾಗಿ ಶ್ರೇಣಿಕಾ ಅಕ್ಕ ಮನೆ ಬಿಟ್ಟು ಹೋಗ್ತೀನಿ ಅಂತ ಪ್ರಮಾಣ ಮಾಡಿದರು. ನಾನಿದ ನಿಮಗೆ ಹೇಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ನೀವೆಲ್ಲ ಸನ್ನಿಧಿಯವರ ಜೊತೆ ಬ್ಯುಸಿ ಇದ್ದೀರಿ ಎಂದು ಒಂದೇ ಸಮನೆ ಅಳತೊಡಗಿದಳು. ಇಂಚರ ಬಸುರಿ ಎನ್ನುವುದೇ ಯಾರಿಗೂ ತಿಳಿದಿಲ್ಲ. ಎಲ್ಲರ ಮುಖದಲ್ಲೂ ಆಶ್ಚರ್ಯ ಮತ್ತು ಬೇಸರ. ಶ್ರೇಣಿಕಾ ಮನೆ ಬಿಟ್ಟು ಹೋದ್ಲಾ? ಎಲ್ಲಿಗೆ ಎಂದನು ಅಭಿ ಸಿಡಿಲೆರಗಿದಂತೆ ಸ್ತಬ್ಧನಾಗಿ. ಶಾಕ್ ಆದ ಇಂಚರ. ಏನು, ನನ್ನ ಪಾಪುನ? ಅಯ್ಯೋ ಭಗವಂತ, ಎಂಥ ಅನರ್ಥವಾಯಿತು. ನನ್ನಿಂದ ನನ್ನ ತಂಗಿಗೆ ಯಾಕಿಷ್ಟೊಂದು ನೋವು? ನಾನು ಬಸಿರು ಆಗಿರೋದು ನಿಜ, ಆದರೆ ಆ ಮಗು ಬೆಳವಣಿಗೆ ಸರಿಯಾಗಿ ಆಗಿಲ್ಲ. ಅದನ್ನು ಆಪರೇಷನ್ ಮಾಡಲೇಬೇಕು ಅಂತ ಡಾಕ್ಟರ್ ಇನ್ನೊಂದು ವಾರ ಬಿಟ್ಟು ದಿನಾಂಕ ಕೊಟ್ಟಿದ್ದರು.
ಇದು ಸಾತ್ವಿಕ್ಗೆ ಗೊತ್ತಿದೆ. ಅದಕ್ಕೆ ನಾವು ಈ ವಿಚಾರ ಯಾರಿಗೂ ಹೇಳಿರಲಿಲ್ಲ. ಇದೇನಾಗಿ ಹೋಯಿತು ಎಂದಳು ಅಳುತ್ತಾ ಹಣೆ ಬಡಿದುಕೊಂಡು. ಕೋಪದಿಂದ ಭಾನುಮತಿ ಮುಂದೆ ನಿಂತ ಸಾತ್ವಿಕ್, ನಿಮ್ಮನ್ನು ನಾವು ಮನುಷ್ಯರು ಅಂದುಕೊಳ್ಳುವುದಕ್ಕಿಂತ ಒಂದು ಹೆಣ್ಣು ಅಂತ ನೋಡಿದ್ದೆ. ನೀವು ನನಗೇನಲ್ಲ ಅಂದರು, ಹಂಗಿಸಿದರು, ನನ್ನ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡರು ನಾನು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ನೀವು ಮನುಷ್ಯತ್ವನೇ ಇಲ್ಲದ ಮೃಗವೇ. ಒಂದು ಹೆಣ್ಣಿಗೆ ಇಷ್ಟೊಂದು ದ್ವೇಷ ಹೇಗಿರಲು ಸಾಧ್ಯ? ನಿಮ್ಮ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇನ್ನು ಸರಿಯಾಗಿ ಜನ್ಮ ತಾಳದ ನನ್ನ ಮಗುವನ್ನು ನಿಮ್ಮ ಕೆಲಸಕ್ಕೆ ಬಳಸಿದಿರಲ್ಲ, ನಿಮ್ಮ ಜನ್ಮಕ್ಕೆ ಎಂದನು ತನ್ನ ಕೋಪವನ್ನು ಸಹಿಸುತ್ತ. ಅವಳ ಮೃಗಕ್ಕೂ ಕಡೆ ಕಣು, ದೊಡ್ಡ ಕೊಲೆಗಾತಿ. ಇವಳಿಗೆ ನನ್ನ ಮಕ್ಕಳು ಹೇಲಿಗೆ ನೋಡಿ ಕಣ್ಣು ಕುಕ್ಕಿದೆ. ಅದಕ್ಕೆ ಈ ಥರ ಮಾಡಿ ನಮ್ಮ ಹೊಟ್ಟೆ ಉರಿಸ್ತಿದ್ದಾಳೆ. ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಇವಳ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನನ್ನ ಸೊಸೆಯ ಕೊಲೆ ಪ್ರಕರಣ. ಈಗ ನನ್ನ ಸೊಸೆ ಕಾಣೆ ಆಗಿರೋದಕ್ಕೆ ಕಾರಣ ಇವಳೇ. ಇವಳ ಮೇಲೆ ಕೇಸ್ ಹಾಕಿ ಗಲ್ಲು ಶಿಕ್ಷೆ ವಿಧಿಸಿ ಆಗಲಾದರೂ ನಾವು ನೆಮ್ಮದಿಯಾಗಿ ಇರ್ಬೋದು. ಬೈಯುತ್ತಲೇ ಸಾತ್ವಿಕ್ನ ಬದಿಗೆ ಸರಿಸಿ ಭಾನುಮತಿ ಕೆನ್ನೆಗೊಂದು ಕೊಟ್ಟ ನಿರುಪಮ ಭದ್ರಕಾಳಿಯಂತೆ ಕಂಡರು. ನೀವು ಎಷ್ಟೇ ಅಸೂಯೆ ಪಟ್ಟರು ಹೆತ್ತ ತಾಯಿಯ ಇನ್ನೊಬ್ಬರ ಮುಂದೆ ಬಿಟ್ಟು ಕೊಡಬಾರ್ದೆಂದು ಸುಮ್ಮನೆ ಇದ್ದೆ. ಆದರೆ ನಿಮ್ಮ ಕೆಟ್ಟತನದ ಬಗ್ಗೆ ಸಾಕ್ಷಿ ಸಮೇತ ಸಿಕ್ಕ ಮೇಲೆ ಇಷ್ಟು ಜನರ ನೋವಿಗೆ ಕಾರಣ ಆಗಿರುವ ನಿಮ್ಮನ್ನು ನನ್ನ ತಾಯಿ ಎನ್ನುವುದರ ಬದಲು ನಾನೊಬ್ಬ ಅನಾಥ ಆಗಿದ್ದರೆ ಒಳ್ಳೆಯದಿತ್ತು ಎಂದನು ವರುಣ್ ನೋವಿನಿಂದ ಮುಖ ತಿರುಗಿಸಿ. ಅವನ ಹೆಗಲಿಡಿದ ಭಾನುಮತಿ, ನೋಡು ವರುಣ್, ನಾನು ಇದನ್ನೆಲ್ಲ ಮಾಡಿದ್ದು ನಿನಗಾಗಿ ಕಣೋ. ಎಲ್ಲರಿಗಿಂತ ನೀನು ಮೇಲೆ ಇರಬೇಕೆಂದು. ನಾನು ಇದೆಲ್ಲ ಮಾಡಿದ್ದು ಇವರಿಗಾಗಿ. ನೀನು ನನ್ನನ್ನು ದೂರ ಮಾಡುತ್ತಿರುವೆಯಾ? ನಾನು ನಿನ್ನ ತಾಯಿ ಕಣೋ ಎಂದು ಓಲೈಸುವ ಪ್ರಯತ್ನ ಮಾಡಿ ಅವರ ಕೈ ಕೊಸರಿದವನು, ನೀವು ಆ ಸ್ಥಾನವನ್ನು ಈಗಾಗಲೇ ಕಳೆದುಕೊಂಡಿದ್ದೀರಾ. ಇನ್ನೇನಿದ್ರೂ ಮುಂದಿನ ಮಾತುಕತೆ ಕೋರ್ಟ್ನಲ್ಲಿ ಮಾತಾಡೋಣ. ಇವರನ್ನು ಅರೆಸ್ಟ್ ಮಾಡು. ಇಶಾನ್, ಮುಂದಿನ ಕೆಲಸ ನೀನೇ ಮುಗಿಸು. ಸಾಕ್ಷಿಯಾಗಿ ಇವರೆಲ್ಲ ಬರಲಿ ಎಂದನು ವರುಣ್ ಭಾನುಮತಿಗೆ ಬೆನ್ನಾಕಿ ನಿಂತು. ಅಮ್ಮ, ಅಣ್ಣ, ಅಕ್ಕ, ನಾನು ತಪ್ಪು ಮಾಡಿರುವೆ ನಿಜ. ಹಾಗಂತ ಅರೆಸ್ಟ್ ಮಾಡೋದು ಬೇಡ. ನಾವೇನಾದರೂ ಜೈಲಿಗೆ ಹೋದರೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತದೆ. ಬೇಕಿದ್ದರೆ ನಿಮ್ಮ ಕಾಲಿಡಿದು ಕ್ಷಮೆ ಕೇಳ್ತೇನೆ. ದಯವಿಟ್ಟು ನನ್ನ ಇದೊಂದು ಬಾರಿ ಕ್ಷಮಿಸಿ ಎಂದರು ಭಾನುಮತಿ. ರಮೇಶ್ ಕಾಲಿಡಿದು ಅಳುತ್ತಲೇ. ಅವರ ಮಾತುಗಳನ್ನು ಕೇಳುವುದರ ನಡುವೆ ಅಭಿಮನ್ಯು ಮನಸ್ಸು ಕಣ್ಣು ಎರಡು ತಾನು ಕೇಳಿದ ವಿಷಯದಿಂದ ಒದ್ದೆ ಆಗಿತ್ತು. ಪಲ್ಲವಿ, ಶ್ರೀ ಎಲ್ಲಿ ಹೋದಳು ಎಂದನು ಉಸಿರು ಬಿಗಿ ಹಿಡಿದು ನೋವಿನಿಂದ. ಮುಂದುವರಿಯುತ್ತದೆ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.